ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಈ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಏನಂದರೆ ಕ್ಯಾಬೇಜ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ಯಾಬೇಜ್ ಅಂತಲೂ ಕರೀತಾರೆ, ಎಲೆಕೋಸು ಅಂತಲೂ ಹೇಳ್ತಾರೆ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಒಂದು ಸ್ಮಾಲ್ ಸೈಜಷ್ಟು ಕ್ಯಾಬೇಜ್ನ ತೊಗೊಂಡು ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು ಮತ್ತು ಒಗ್ಗರಣೆಗೆ ಹಿಂಗು, ಸಾಸಿವೆ, ಜೀರಿಗೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ದು ಆನಿಯನ್ನು ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಿದ್ದೀನಿ ಇಲ್ಲಿ. ಏನಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಬೇಕು ಅಂದರೆ ಸ್ಪೆಷಲಿ ಈ ಪಲ್ಯ ಸ್ವಲ್ಪ ಎಣ್ಣೆನ ಕಡಿಮೆ ಹಿಡಿಯುತ್ತೆ, ಜಾಸ್ತಿ ಹಿಡಿಯೋದಿಲ್ಲ. ಅದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಮತ್ತು ಇದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಿಂಗು ಮತ್ತು ಕರಿಬೇವನ್ನ ಹಾಕಿ ಅದೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ ನಾನು ಈ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮೀಡಿಯಮ್ ಖಾರ ಬೇಕಿದ್ದರೆ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಇಲ್ಲಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂಥೇಳಿ ಒಂದು 5ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮತ್ತು 2 ಆನಿಯನ್ನ ತೊಗೊಂಡಿದ್ನಲ್ವ, ಆನಿಯನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗೋ ತನಕ ಬಾಡಿಸ್ಕೋಬೇಕು. ಇದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಅದಾದಮೇಲೆ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊ ತೊಗೊಂಡಿದ್ದೆ, ಸಾಕಿಷ್ಟೇ ಈ ಪಲ್ಯಕ್ಕೆ. ಇದನ್ನು ಅದಕ್ಕೇ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಮತ್ತು ಇದು ಒಗ್ಗರಣೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಇವಾಗಲೇ ನಾವು ಅರಶಿನದ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಮೇಲೆ ಲಾಸ್ಟಲ್ಲಿ ಹಾಕಿದ್ದೀನಿ, ಇವಾಗೇ ಹಾಕ್ಬಿಡಿ ಅದು ಅರಶಿನ, ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ತೊಳೆದಿಟ್ಟಿದ್ನ ಆ ಕ್ಯಾಬೇಜ್ನ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಅದನ್ನು ಈಗ ನೆಕ್ಸ್ಟ್ ಅದು ಒಗ್ಗರಣೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತಲ್ಲ, ಅದಕ್ಕೆ ಆ ಕ್ಯಾಬೇಜ್ನ ಹಾಕಿ ಒಂದು 5 ನಿಮಿಷ ಒಗ್ಗರಣೆಲೇ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಉಪ್ಪು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಅದು ಚೆನ್ನಾಗಿ ಆ ಒಗ್ಗರಣೆಲೇ ಒಂದು 30-40% ಬೆಂದಿರುತ್ತೆ. ಅದಾದಮೇಲೆ ನಾವು ಅದಕ್ಕೆ ನಮಗೆ ಪಲ್ಯದಕ್ಕೆ ಎಷ್ಟು ನೀರು ಬೇಕು, ಇಲ್ಲಿ ಒಂದು ಹಾಫ್ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಟೀಮ್ ಆಗಲಿ ಅಂಥೇಳಿ. ಅದೆಲ್ಲ ನೀರೆಲ್ಲ ಚೆನ್ನಾಗಿ ಹೀರಿದ ಮೇಲೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ತೊಗೊಂಡಿದ್ನಲ್ಲ, ಸಾಂಬಾರು ಪೌಡ್ರನ್ನ ಹಾಕಿದ್ದೀನಿ. ಸಾಂಬಾರು ಪೌಡ್ರು ಮನೇಲೇ ಮಾಡಿರೋದು ಇದು, ಅಥವಾ ನೀವು ಹೊರಗಡೆಯಿಂದ ತಂದಿರೋದು ಕೂಡ ಹಾಕಬಹುದು. ಸಾಂಬಾರು ಪೌಡ್ರ್ ಹಾಕಿಬಿಟ್ಟು ನಾನು ಮುಂಚೆನೇ ಸ್ವಲ್ಪ ಅರಶಿನದ ಪುಡಿ ಹಾಕಬೇಕಿತ್ತು, ಇಲ್ಲಿ ಹಾಕಿಲ್ಲ. ಹಂಗಾಗಿ ಇಲ್ಲೊಂದು 1/4 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಸ್ಟೀಮ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡಿಬಿಡಿ. ಅದಾದಮೇಲೆ ಎಲ್ಲ ಚೆನ್ನಾಗಿ ಸ್ಟೀಮ್ ಆದಮೇಲೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ತುರಿನ ಹಾಕಿದ್ದೀನಿ. ಕೊಬ್ಬರಿ ತುರಿ ಹಾಕಿ ಮಾಡಿದ್ರೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಕೊಬ್ಬರಿ ತುರಿ ಹಾಕಿ ಒಂದು ನಿಮಿಷ ಈ ಥರ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಅದೊಂದು 2 to 3 ಮಿನಿಟ್ಸ್ ಎಲ್ಲ ಸೆಟ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಅದೆಲ್ಲ ಸೆಟ್ ಆದಮೇಲೆ ಈ ರೀತಿ ರೆಡಿಯಾಗಿರುತ್ತೆ. ನೆಕ್ಸ್ಟು ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕಿದರೆ ಆಯಿತು, ಪಲ್ಯ ರೆಡಿಯಾಗಿರುತ್ತೆ. ಇದನ್ನು ನಾವು ಚಪಾತಿ ಜೊತೆನಾದರೂ ತಿನ್ಬೋದು, ಅಥವಾ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು, ಅನ್ನ ಸಾಂಬಾರು ಜೊತೆ ಅಥವಾ ರೊಟ್ಟಿ ಜೊತೆ ಆದರೂ ನಾವು ಸರ್ವ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗೂ ಇದೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿದ್ದಕ್ಕೆ ಥ್ಯಾಂಕ್ ಯು.